ಇವಾಗ ನಾನು ಏನಕ್ಕೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತಾ ಇರೋದಂದ್ರೆ, ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ಬ್ಲಾಗ್. ಸೊ ನಾನು ದಿನ ವ್ಲಾಗ್ ಹಾಕ್ತಿದ್ದೀನಿ. ಬಿಕಾಸ್ ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ, 30 ಡೇಸ್ ಚಾಲೆಂಜ್ ನನ್ನ ಹಸ್ಬೆಂಡ್‌ಗೋಸ್ಕರ. ಆ್ಯಂಡ್ ಅದಕ್ಕೆ ನಾನು ದಿನಾ ವ್ಲಾಗ್ ಹಾಕೋಕ್ಕೆ ಶುರು ಮಾಡಿದ್ದೀನಿ. ಆಹ್, ಏನೋ ಒಂದು ಒಳ್ಳೆ ಏನನ್ಸ್ತಿದೆ, ಒಂದು ಒಳ್ಳೆ ಎನರ್ಜಿ ಗೈಸ್. ಬಿಕಾಸ್ ನಾನು ಮುಂಚೆ ಎಲ್ಲ ವೀಕ್ಲಿ 2 ಟೈಮ್ಸ್ ಇಲ್ಲ 3 ಟೈಮ್ಸೇ ನಾನು ವ್ಲಾಗ್ ಹಾಕ್ತಾ ಇದ್ದಿದ್ದು ಇನ್ ಅ ವೀಕ್. ಅವಾಗ ಏನೋ ಒಂದು ಮಾಡೋದು, ಹಾಕೋದು ಹಂಗಿದೆ. ಬಟ್ ದೆನ್ ಇವಾಗ ಹಿಂಗಾಗ್ಬಿಟ್ಟಿದೆ ಅಂದರೆ, ದಿನಾ ಏನಾದ್ರು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ವ್ಲಾಗ್ ಆಗಿ ನಾನು ನಿಮ್ಗೆ ಹಾಕ್ಬೇಕು ಅಂತ, ಐ ಮೀನ್ ಅಪ್ಲೋಡ್ ಮಾಡಬೇಕು ಅಂತ ನಾನು ದಿನಾ ವೆರೈಟಿ ಥಿಂಕ್ ಮಾಡಿ ಆ್ಯಂಡ್ ನನ್ನ ಬ್ರೈನನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಇವತ್ತು ನಾನು ಐ ಥಾಟ್ ಆಫ್ ಟಾಕಿಂಗ್ ಅಬೌಟ್ ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ನಾನು ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ, ಇಲ್ಲ ಗೊತ್ತಿದ್ರೆ, ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೆಗಿತಾ ಇದ್ದೆ, ಆನ್‌ಲೈನ್ ಮ್ಯಾನಿಫೆಸ್ಟೇಷನ್ ಕ್ಲಾಸ್. ಇನ್‌ಸ್ಟಾಗ್ರಾಮಲ್ಲಿ ನಾನು ಸ್ಟೋರೀಸ್ ಹಾಕ್ತಿದ್ದೆ ಆ್ಯಂಡ್ ಎಷ್ಟೊಂದು ಜನ ಇವಾಗ ಆಲ್ಮೋಸ್ಟ್ ಲೈಕ್ 150 ಸ್ಟೂಡೆಂಟ್ಸ್‌ಗೆ ನಾನು ಮ್ಯಾನಿಫೆಸ್ಟೇಷನ್ ಥಿಂಗ್ಸ್ ಬಗ್ಗೆ, ಟೆಕ್ನಿಕ್ಸ್ ಆಗಿರಲಿ, ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಪ್ರತಿಯೊಂದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಈ ವರ್ಷ ನಾನು ಸ್ಟಾಪ್ ಮಾಡಿದ್ದೀನಿ ಕ್ಲಾಸ್ ತೆಗಿಯೋಕ್ಕೆ ಬಿಕಾಸ್ ಆಫ್ ಫ್ಯೂ ಥಿಂಗ್ಸ್. ಒನ್ಸ್ ನನ್ನ ಲೈಫಲ್ಲಿ ಒಂದು ಸ್ವಲ್ಪ ಸೆಟಲ್ ಆಗಿಬಿಟ್ರೆ ಅದಾದಮೇಲೆ ನಾನು ಅದ್ಮೇಲೆ ಗಮನ ಕೊಡ್ಬೋದು ಅಂತ ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ ಕ್ಲಾಸ್ ತೆಗಿಯೋಕ್ಕೆ. ಆ್ಯಂಡ್ ಈ ಟೆಕ್ನಿಕ್ ನಾನು ಎಲ್ಲ ಸ್ಟೂಡೆಂಟ್ಸ್ ನನ್ನ ಕ್ಲಾಸಿಗೆ ಯಾರ್ಯಾರು ಸೇರಿಕೊಂಡ್ರು ಪ್ರತಿಯೊಬ್ರಿಗೂ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ನನ್ನ ಸ್ಟೂಡೆಂಟ್ಸ್‌ಗೂ ಅದೇ ಹೇಳೋದು. ಆಹ್, ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಾನು ಮಿಸ್ ಮಾಡ್ದಿರ ನಾನು ಮಾಡೇ ಮಾಡ್ತೀನಿ. ಫುಲ್ ಮೂನ್ ಡೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ, ಆರ್ ನ್ಯೂ ಮೂನ್ ಡೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ. ಬಿಕಾಸ್ ಇಟ್ಸ್ ವೆರಿ ಪವರ್‌ಫುಲ್. ಈ ಟೆಕ್ನಿಕ್ ಬಂದು ವೆರಿ ಪವರ್‌ಫುಲ್. ಆ್ಯಂಡ್ ನಾನು ಎಲ್ಲಿ ಕಲಿತೆ ಅಂದರೆ, ನನ್ನ ಟೀಚರಿಂದ ಕಲ್ತಿದ್ದು. ಆ್ಯಂಡ್ ಆಲ್ಸೋ ನಾನು ಎಷ್ಟೊಂದು ಆನ್‌ಲೈನಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ಹೋಲಿಸ್ಟಿಕ್ ಪೀಪಲ್. ಸೋ ಮೆನಿ ಹೋಲಿಸ್ಟಿಕ್ ಪೀಪಲ್ ಆರ್ ದೇರ್. ನೀವು ಲೈಕ್ ಇನ್‌ಸ್ಟಾಗ್ರಾಮಲ್ಲಿ ಅಫ್‌ಕೋರ್ಸ್ ಅವ್ರ ರೀಲ್ಸ್ ಎಲ್ಲ ನೀವು ಇಫ್ ಯು ಕಮ್ ಅಕ್ರಾಸ್ ಯು ಕ್ಯಾನ್ ಜಾಯಿನ್ ದ ಕ್ಲಾಸಸ್ ಆ್ಯಂಡ್ ಸಮ್ ಕ್ಲಾಸಸ್ ಆರ್ ಫ್ರೀ ಆಲ್ಸೋ. ಆ್ಯಂಡ್ ನಾನು ಇಷ್ಟೊಂದು ಮುಖೇಶ್ ಆಗಿರಲಿ, ಲೈಕ್ ದೇರ್ ಆರ್ ಸೋ ಮೆನಿ ಹೋಲಿಸ್ಟಿಕ್ ಪೀಪಲ್. ಅವ್ರ ಕ್ಲಾಸಸ್ ಎಲ್ಲ ನಾನು ಜಾಯಿನ್ ಆಗಿ, ಅವ್ರ ಟೆಕ್ನಿಕ್ಸ್ ಎಲ್ಲ ನಂಗೆ ಹೇಳ್ಕೊಟ್ಟು, ನಾನು ಬರ್ಕೊಂಡು ನನ್ನ ಲೈಫಲ್ಲಿ ಅದು ಇನ್ಕಲ್ಕೇಟ್ ಮಾಡ್ಕೊಂಡ್ಮೇಲೆ, ನನಗೆ ಒಂದು ಚೇಂಜಸ್ ಗೊತ್ತಾದ ಮೇಲೆನೇ ನಾನು ಈ ಕ್ಲಾಸ್ ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಆಲ್ಸೋ ಇವಾಗ ಐ ಆಮ್ ಗೋನಾ ಟಾಕ್ ಅಬೌಟ್ ದಿಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಂದು ಫುಲ್ ಮೂನ್ ಡೇ ದಿನಾನೂ ಮಾಡ್ಬೋದು, ಇಲ್ಲಾಂದರೆ ನ್ಯೂ ಮೂನ್ ಡೇ ದಿನಾನೂ ಮಾಡ್ಬೋದು. ಎನಿ ಒನ್ ಡೇ, ಇಲ್ಲ ನೀವು 2 ದಿವಸನೂ ಮಾಡ್ತೀರಾ ಅಂದರೆ ಮಾಡ್ಕೊಳ್ಳಿ. ಇವಾಗ ಕೀರ್ತನ, ಈ ಫುಲ್ ಮೂನ್ ಡೇ ಯಾವಾಗ ಬರುತ್ತೆ, ನ್ಯೂ ಮೂನ್ ಡೇ ಯಾವಾಗ ಬರುತ್ತೆ ಅಂತ ನಿಮಗೆ ಆ ಕ್ವೆಷನ್ ನಿಮಗಿದ್ರೆ, ಯು ಕ್ಯಾನ್ ಆಲ್ವೇಸ್ ಗೂಗಲ್ ಇಟ್. ಇವಾಗ ಕ್ರೋಮಿಗೆ ಹೋಗಿ ನ್ಯೂ ಮೂನ್ ಡೇ ಆಫ್ ಆಗಸ್ಟ್ ಅಂತ ಸರ್ಚ್ ಮಾಡಿದ್ರೆ, ಆಗಸ್ಟ್ 2026 ನಿಮ್ಗೆ ಆ ಡೇಟ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಫುಲ್ ಮೂನ್‌ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಲೈಕ್ ಫುಲ್ ಮೂನ್ ಡೇ ಆಫ್ ಆಗಸ್ಟ್ 2026 ಅಂತ ಸರ್ಚ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ಡೇಟ್. ಸೊ ಬೇಸಿಕಲಿ ಇವಾಗ ಫುಲ್ ಮೂನ್ ಡೇ, ದಟ್ ಈಸ್ ಗುರು ಪೂರ್ಣಿಮಾ, ಇಟ್ ವಾಸ್ ಯೆಸ್ಟರ್ಡೇ. ಸೊ ಇಟ್ ವಾಸ್ ಅ ಫುಲ್ ಮೂನ್ ಡೇ ಆಲ್ಸೋ ಆ್ಯಂಡ್ ಗುರು ಪೂರ್ಣಿಮಾನೂ ಇತ್ತು. ಸೊ ನೆನ್ನೆ ಇಟ್ ವಾಸ್ ಅ ವೆರಿ ಗುಡ್ ಡೇ ಅಂತಾನೆ ಹೇಳ್ಬೋದು. ಬಿಕಾಸ್ ಗುರು ಪೂರ್ಣಿಮಾನೂ ಬಂದೈತೆ ಆ್ಯಂಡ್ ಆಲ್ಸೋ ಇಟ್ ವಾಸ್ ಅ ಫುಲ್ ಮೂನ್ ಡೇ. ಆ್ಯಂಡ್ ದ ಎನರ್ಜಿ ಲೆವೆಲ್, ಯೆಸ್ಟರ್ಡೇ ಎನರ್ಜಿ ಲೆವೆಲ್ ಬಂದು ಇಟ್ ವಾಸ್ ವೆರಿ ಹೈ. ಆ್ಯಂಡ್ ಆಲ್ಸೋ ಇವಾಗ ನೀವು ಏನ್ ಮಾಡಬೇಕು, ಈ ಏನಕ್ಕೆ ಮಾಡಬೇಕು ಈ ದಿವಸದಲ್ಲಿ ಅಂದರೆ, ನ್ಯೂ ಮೂನ್ ಡೇ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಮಾವಾಸ್ಯೆ. ಓಕೆನಾ? ಫುಲ್ ಮೂನ್ ಡೇ ಈ 2 ಡೇ ಯಾವಾಗ ಬರುತ್ತಂದ್ರೆ, ನ್ಯೂ ಮೂನ್ ಡೇ ಯಾವಾಗಲೂ ತಿಳ್ಕೊಳ್ಳಿ, ಒಂದು ತಿಂಗಳಲ್ಲಿ ನ್ಯೂ ಮೂನ್ ಡೇ ಬರೋದು ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಆಫ್ ದಟ್ ಮಂತ್. ಆ್ಯಂಡ್ ಫುಲ್ ಮೂನ್ ಡೇ ಬಂದು ಅಟ್ ಎಂಡ್, ಮಂತ್ ಎಂಡಲ್ಲಿ ಬರುತ್ತೆ ಆಲ್ಮೋಸ್ಟ್. ಇವಾಗ ನೋಡಿ, ಫುಲ್ ಮೂನ್ ಡೇ ಬಂದು ನೆನ್ನೆ ಇತ್ತು, ದಟ್ ಈಸ್ ಐ ಮೀನ್ ಜುಲೈ 29th, ದಟ್ ಈಸ್ ಎಂಡ್ ಆಫ್ ದಿ ಮಂತ್. ಸೊ ನ್ಯೂ ಮೂನ್ ಡೇ ಬಂದು ಇಟ್ ವಿಲ್ ಬಿ ದಿ ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಬರುತ್ತೆ. ಸೊ ಇವಾಗ ನಾನು ಏನಕ್ಕೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮಗೆ ಹೇಳ್ಕೊಡ್ತಾ ಇರೋದಂದರೆ, ಬಿಕಾಸ್ ಇಷ್ಟೊಂದು ಜನ ನಂಗೆ DM ಮಾಡ್ತಾ ಇದ್ದೀರಾ, ಲೈಕ್ ಯಾವಾಗ ಕ್ಲಾಸ್ ತೆಗಿತೀರಾ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಬಗ್ಗೆ ಎಲ್ಲ. ಸೊ
ಐ ಥಾಟ್ ಆಫ್ ಓಕೆ ಒಂದು ಟೆಕ್ನಿಕ್ ನಾನು ಒಂದು ಫ್ರೀಯಾಗಿ ಹೇಳ್ಕೊಡೋಣ. ಇಟ್ಸ್ ನಾಟ್ ಅ ಬಿಗ್ ಡೀಲ್. ಬಿಕಾಸ್ ತುಂಬ ಜನ ಲೈಫು ಅವ್ರವ್ರ ಡ್ರೀಮ್ಸ್ ಇರತ್ತೆ. ಸಕ್ಸಸ್ ಆಗಬೇಕು. ಥಾಟ್ ಆಫ್ ಓಕೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ರೆ ದೇರ್ ವಿಲ್ ಬಿ ಸೋ ಮೆನಿ ಪೀಪಲ್ ಹೂ ವಾಂಟ್ಸ್ ಟು ನೋ ಅಬೌಟ್ ವಾಟ್ ಈಸ್ ಫುಲ್ ಮೂನ್ ಡೇ ಆರ್ ನ್ಯೂ ಮೂನ್ ಡೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ. ಸೊ ನಿಮ್ಗಳಿಗೆ ಉಪಯೋಗ ಆಗುತ್ತೆ ಅಂತ ನಾನು ಇವಾಗ ಇದು ಹೇಳಿ ಐ ಮೀನ್ ಮಾತಾಡಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಿರೋದು. ಸೊ ನಿಮ್ಗೆ ಯೂಸ್‌ಫುಲ್ ಆಗಲಿ ಅಂತ. ನಾನು ಎವ್ರಿ ಮಂತ್ ಈ ರಿಚುವಲ್‌ನ ನಾನು ಫಾಲೋ ಮಾಡ್ತೀನಿ. ಎವ್ರಿ ಮಂತ್ ಬಿಡ್ದಿರ. ಆ್ಯಂಡ್ ನಾನು ಒನ್ ಟೈಮ್ ಇನ್ ಕೇಸ್ ನಾನು ಟ್ರಾವೆಲ್ ಮಾಡ್ತಾ ಇದ್ರೆ ನ್ಯೂ ಮೂನ್ ಡೇ ದಿನ ನಾನು ಅದನ್ನ ಸ್ಕಿಪ್ ಮಾಡಿ ಫುಲ್ ಮೂನ್ ಡೇ ದಿನ ಮಾಡ್ತೀನಿ. ಆದ್ರಿಂದ ಐ ಮೇಕ್ ಶ್ಯೂರ್ ಈದರ್ ಎನಿ ಒನ್ ಡೇ ನಾನು ಈ ರಿಚುವಲ್‌ನ ಮಾಡೇ ಮಾಡ್ತೀನಿ ಅಂತ. ತಿಂಗಳಿಗೆ ಈ ಫುಲ್ ಮೂನ್ ಡೇ ದಿನ ಇಲ್ಲಾಂದ್ರೆ ಫುಲ್ ಮೂನ್ ಡೇ ದಿನ ಇಲ್ಲ ನ್ಯೂ ಮೂನ್ ಡೇ ದಿನ ಯಾವ್ದಾದ್ರು ಒಂದ್ ದಿನ ನಾನು ಈ ರಿಚುವಲ್ ಮಾಡೇ ಮಾಡ್ತೀನಿ. ಏನ್ ಮಾಡ್ಬೇಕು ಈ ದಿನ ಈ ಫುಲ್ ಮೂನ್ ಡೇ ಇಲ್ಲ ನ್ಯೂ ಮೂನ್ ಡೇ ನೀವ್ ಬೇಕಂದ್ರೆ 2 ದಿವ್ಸನೂ ಮಾಡ್ಬೋದು. ಲೈಕ್ ಸ್ಟಾರ್ಟಿಂಗ್ ಆಫ್ ದಿ ಮಂತ್ ಅಂಡ್ ಎಂಡಿಂಗ್ ಆಫ್ ದಿ ಮಂತ್ ಅಲ್ಲೂ ನೀವು ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಡ್ರೀಮ್ ಇದೆ. ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಬೈ ಅನ್ ಕಾರ್. ಇಲ್ಲಾಂದ್ರೆ ಯು ವಾಂಟ್ ಟು ಗೆಟ್ ಇಂಟು ಯುವರ್ ಡ್ರೀಮ್ ಜಾಬ್. ಸೊ ನೀವೇನ್ ಮಾಡ್ಬೇಕಾಗಿರೋದಂದ್ರೆ ನಿಮ್ದು ದಿಸ್ ಇಸ್ ಮೈ ಡ್ರೀಮ್ ಬುಕ್. ನನ್ನ ಎಂಟೈರ್ ಡ್ರೀಮ್ ಮೇ ಬಿ ಫ್ರಮ್ 2024 ಇಂದ ಐ ಆಮ್ ರೈಟಿಂಗ್ ಇನ್ ದಿಸ್ ಬುಕ್ ಓನ್ಲಿ. ನಾನು ಜಾಸ್ತಿ ಡ್ರೀಮ್ಸ್ ಇಟ್ಕೊಳ್ಳಲ್ಲ ಗೈಸ್. ಏನು ಕೀರ್ತನ 2 ವರ್ಷದಿಂದ ಒಂದೇ ಬುಕ್ ಇಟ್ಕೊಂಡಿದ್ಯಾ ಅಂದರೆ ಹೌದು. ಇವಾಗ ದಿಸ್ ಇಸ್ ದಿ 3rd ಇಯರ್ ಐ ಆಮ್ ಯೂಸಿಂಗ್ ದಿ ಸೇಮ್ ಬುಕ್. ಐ ಆಮ್ ದಟ್ ಕೈಂಡ್ ಆಫ್ ಅ ಗರ್ಲ್ ಹೂ ವಾಂಟ್ ಕೀಪ್ ಸೋ ಮಚ್ ಡ್ರೀಮ್ಸ್ ಇನ್ ಮೈ ಲೈಫ್. ಇಟ್ಕೊಂಡ್ರೆ ಮಿನಿಮಲ್ ಆಗಿ ಇಟ್ಕೊಂತೀನಿ ಆ್ಯಂಡ್ ಅದ್ಮೇಲೆ ನಾನು ಫೋಕಸ್ಡ್ ಆಗಿ ಇಟ್ಕೊಂತೀನಿ. ಲೈಕ್ ನನ್ನ ಹತ್ರ ಒಂದು 5 ಕ್ಯಾಟಗರಿ ಇದೆ. 5 ಗೋಲ್ಸ್ ಇಟ್ಕೊಂಡಿದ್ದೀನಿ. ಈ 5 ಗೋಲ್ಸಲ್ಲಿ ನಾನು ಈಚ್ ಗೋಲ್ಸಲ್ಲೂ ಒಂದೊಂದು ಗೋಲ್, ಒಂದೊಂದು ಡ್ರೀಮ್‌ನ ಬರ್ಕೊಂತೀನಿ ಈಚ್ ಕ್ಯಾಟಗರಿದಲ್ಲಿ ಆ್ಯಂಡ್ ಐ ಮೇಕ್ ಶ್ಯೂರ್ ಆ ವರ್ಷದಲ್ಲಿ ಐ ಕಂಪ್ಲೀಟ್ ದಟ್ ಅಷ್ಟೇ. ಐ ವಾಂಟ್ ಕೀಪ್ ಮೋರ್ ದೆನ್ ದಟ್. ಅತಿ ಆಸೆ ಗತಿ ಕೇಡು. ಸೊ ದಿಸ್ ಇಸ್ ಮೈ ಡ್ರೀಮ್ ಬುಕ್. ನಾನೇನು ಮಾಡ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ಫುಲ್ ಮೂನ್ ಡೇ ನೆನ್ನೆ. ಸೊ ನೆನ್ನೆ ನಾನೇನು ಮಾಡಿದೆ ಅಂದರೆ ನೆನ್ನೆ ಮಧ್ಯರಾತ್ರಿ ದಟ್ ಈಸ್ ಲೈಕ್ 29th ಮಿಡ್‌ನೈಟ್ ಲೈಕ್ 3:00 ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಸೊ ಏನಕ್ಕೆ ಫುಲ್ ಮೂನ್ ಡೇ, ನ್ಯೂ ಮೂನ್ ಡೇ ದಿನ ಈ ರಿಚುವಲ್ ಮಾಡ್ಬೇಕಂದ್ರೆ ಆ ಆ ದಿನ ಬಂದು ದಿ ಫ್ರೀಕ್ವೆನ್ಸಿ, ದಿ ಎನರ್ಜಿ ಲೆವೆಲ್ ಇನ್ ದಿಸ್ ಪ್ಲಾನೆಟ್ ವಿಲ್ ಬಿ ವೆರಿ ಹೈ. ನೀವೇನೇ ನೋಡಿ ಇವಾಗ ಸ್ವಲ್ಪ ಜನ ಇರ್ತಾರೆ, ಅಮಾವಾಸ್ಯೆ ತುಂಬ ಕೆಟ್ಟು ದಿನ, ಆವತ್ತು ದಿನ ತುಂಬ ಹುಷಾರಾಗಿರ್ಬೇಕು, ಒಳ್ಳೇದೇನು ಮಾಡಬಾರ್ದು. ಬಿಕಾಸ್ ಇಟ್ಸ್ ಅ ಬ್ಯಾಡ್ ಡೇ ಅಂತ ಸ್ವಲ್ಪ ಜನಗಳು ಹಂಗೆ ಅನ್ಕೊಂಡಿರ್ತಾರೆ. ಬಟ್ ದೆನ್ ಯು ಆರ್ ವೆರಿ ರಾಂಗ್. ಯು ಆರ್ ಥಿಂಕಿಂಗ್ ವೆರಿ ರಾಂಗ್. ದಟ್ ಡೇ ಇಸ್ ಅ ವೆರಿ ಬ್ಯೂಟಿಫುಲ್ ಡೇ. ಅಮಾವಾಸ್ಯೆ ದಿನ ಆ್ಯಂಡ್ ಆಲ್ಸೋ ಫುಲ್ ಮೂನ್ ಡೇ. ಇಟ್ಸ್ ಅ ವೆರಿ ವೆರಿ ಗುಡ್ ಡೇ, ವೆರಿ ಆಸ್ಪಿಷಿಯಸ್ ಡೇ. ನಿಮ್ಮ ಅವತ್ತು ದಿನ ಎನರ್ಜಿ ಲೆವೆಲ್ ಇಷ್ಟು ಹೈ ಇರುತ್ತೆ ಅಂದರೆ ಕೇಳ್ಪಟ್ಟಿದ್ದೀರಾ? ಲೈಕ್ ನಿಮ್ಮ ಪ್ಯಾರೆಂಟ್ಸ್ ಹೇಳ್ತಾರೆ, ಇವತ್ತು ಅಮಾವಾಸ್ಯೆ ಗಾಡಿ ಸ್ಪೀಡಾಗೆಲ್ಲ ಓಡ್ಸೋಕೆ ಹೋಗ್ಬೇಡ. ಬಿಕಾಸ್ ಆಕ್ಸಿಡೆಂಟ್ ಏನಾದ್ರು ಆಗ್ಬಿಡತ್ತೆ. ಹುಷಾರಾಗಿ ಹೋಗು ಅಂತ. ದಟ್ ಈಸ್ ಬಿಕಾಸ್ ಅವತ್ತು ಎನರ್ಜಿ ಲೆವೆಲ್ ತುಂಬ ವೈಬ್ರೇಷನ್ ಲೆವೆಲ್ ಎಲ್ಲ ತುಂಬ ಹೈ ಆಗಿರತ್ತೆ. ಸೊ ನೀವು ಆವಾಗ ಗಾಡಿ ಸ್ಪೀಡಾಗಿ ಓಡಿಸ್ಕೊಂಡು ಹೋದ್ರೆ ಬಿಕಾಸ್ ಆಫ್ ಎನರ್ಜಿ ಲೆವೆಲ್ ನೀವು ಇನ್ ದಿ ಕೇಸ್ ನೀವು ಗಾಡಿ ಓಡಿಸ್ಕೊಂಡು ಸ್ಪೀಡಾಗಿ ಹೋಗ್ತಿರಾಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನೆಗೆಟಿವ್ ಆಗೇ ನೀವು ಅಟ್ರಾಕ್ಟ್ ಮಾಡಿ ಆಕ್ಸಿಡೆಂಟ್ ಆಗುತ್ತೆ. ಸೊ ಇಟ್ಸ್ ಆಲ್ ಅಬೌಟ್ ಥಾಟ್ಸ್. ಅವತ್ತು ದಿನ ನೀವು ಏನೇನು ಯೋಚನೆ ಮಾಡ್ತಾ ಇದ್ದೀರಾ, ಅಮಾವಾಸ್ಯೆ ದಿನ, ಫುಲ್ ಮೂನ್ ಡೇ ದಿನ ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಅವತ್ತೇ ನೋಡಿದ್ರೆ ಸಾಕಷ್ಟು ಕಪಲ್ಸ್‌ಗೆ ಜಗಳನೂ ಆಗುತ್ತೆ. ಮನೆಯಲ್ಲಿ ಬೇಕಂತ ಜಗಳ ಆಗುತ್ತೆ. ಬಿಕಾಸ್ ಅವತ್ತು ದಿನ ಸರೌಂಡಿಂಗ್ಸ್ ಏನ್ ಥಾಟ್ಸ್ ಓಡ್ತಾ ಇರತ್ತೋ, ಫಾರ್ ಎಕ್ಸಾಂಪಲ್ ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಆ ದಿನ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅಫ್‌ಕೋರ್ಸ್ ಎನರ್ಜಿ ದಿ ರೂಮ್ ಬಂದು ಫುಲ್ ನೆಗೆಟಿವ್ ಥಾಟ್ಸ್ ಆಗೇನೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ನೆಗೆಟಿವ್ ಆಗೇ ಅಟ್ರಾಕ್ಟ್ ಆಗ್ತಾ ಇರುತ್ತೆ ಆಂಡ್ ಯು ವಿಲ್ ಎಂಡ್ ಅಪ್ ಫೈಟಿಂಗ್. ವಿ ವಿಲ್ ಎಂಡ್ ಅಪ್ ಫೈಟಿಂಗ್. ಸೊ ಅವತ್ತು ದಿನ ಆದಷ್ಟು ಶಾಂತಿಯಾಗಿ, ಆರಾಮಾಗಿರಿ. ಪ್ರೇಯರ್ಸ್ ನಿಮ್ಗೇನು ಇಷ್ಟ ಬರುತ್ತೋ ಅದನ್ನ ಮಾಡಿ. ಐ ಆಮ್ ಟೆಲ್ಲಿಂಗ್ ಅಗೇನ್ ನಿಮ್ಗೇನು ಇಷ್ಟ ಬರುತ್ತೋ ಅದ್ ಮಾಡಿ. ನಿಮ್ಗೇನು ಇಷ್ಟ ಬರುತ್ತೋ ನೀವು ಆವತ್ತು ದಿನ ಮಾಡಿದ್ರೆ, ನೀವು ಅದನ್ನ ಮಾಡ್ತಾನೇ ಇರ್ತೀರ. ಅದು ಆಟೋಮೆಟಿಕ್ ಆಗಿ ಅಟ್ರಾಕ್ಟ್ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಹೇಳ್ತೀನಿ. ನಾನು ಜಾಸ್ತಿ ಅಮಾವಾಸ್ಯೆ ದಿನಾನೇ ನಂಗೇನು ಇಷ್ಟ ಬರುತ್ತೋ ತಗೊಳ್ಳೋದು. ಅವತ್ತೇ ನಾನು ಜಾಸ್ತಿ ಖರ್ಚೇ ಮಾಡೋದು. ಫಾರ್ ಎಕ್ಸಾಂಪಲ್ ನನಗೆ ಒಂದು ಜ್ಯುವೆಲ್ಲರಿ ತಗೊಬೇಕಂದ್ರೆ ನಾನು ಅವತ್ತು ದಿನಾನೇ ನೋಡಿ ತಗೊಳ್ಳೋದು. ಇವಾಗ ನಾನು ಈ ಫೋನ್ ರೆಕಾರ್ಡ್ ಮಾಡ್ತಾ ಇರೋದು ಐಫೋನಲ್ಲಿ. ಈ ಐಫೋನ್ ಬಂದೂನು ನಾನು ಫುಲ್ ಮೂನ್ ಡೇ ದಿನಾನೇ ತಗೊಂಡಿದ್ದು. ಆ್ಯಂಡ್ ಲೈಕ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ನಾನು ಒಂದು ತಗೊಬೇಕಂದ್ರೆ, ಇಲ್ಲಾಂದ್ರೆ ಒಂದು ಆಕ್ಟಿವಿಟಿ ಮಾಡ್ಬೇಕಂದ್ರೆ ನಾನು ಫುಲ್ ಮೂನ್ ಡೇ ದಿನಾನೇ ನೋಡ್ಕೊಂಡು ಮಾಡೋದು. ಬಿಕಾಸ್
ಅವತ್ತು ದಿನ ನಮ್ಗೇನ್ ಇಷ್ಟ ಬರುತ್ತೋ ಮಾಡ್ತೀವೋ, ಅದ್ ನಾವ್ ಮಾಡ್ಕೊಂಡೇ ಇರ್ತೀವಿ. ಒಳ್ಳೇದಾಗ್ತಾನೆ ಇರತ್ತೆ ನಮ್ ಲೈಫಲ್ಲಿ. ಅದೇ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ರೆ ಆ ದಿನ, ಲೈಕ್ ಯು ವಿಲ್ ಬಿ ಅಟ್ರಾಕ್ಟಿಂಗ್ ನೆಗೆಟಿವ್ ಥಿಂಗ್ಸ್ ಓನ್ಲಿ. ಇಟ್ಸ್ ಆಲ್ ಅಬೌಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂಡ್ ಯುವರ್ ಕಾನ್ಷಿಯಸ್ ಮೈಂಡ್. ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್‌ಸೆಟ್, ಯುವರ್ ಬಾಡಿ, ಯುವರ್ ಟಾಕ್, ಎವ್ರಿಥಿಂಗ್. ಓಕೆನಾ? ಸೊ, ಅವತ್ತು ದಿನ ವಾಟ್ ಯು ಶುಡ್ ಡೂ ಇಸ್, ಯು ಶುಡ್ ಡೂ ಸ್ಕ್ರಿಪ್ಟಿಂಗ್. ಫುಲ್ ಮೂನ್ ಡೇ ದಿನ, ಇಲ್ಲಾಂದ್ರೆ ನ್ಯೂ ಮೂನ್ ಡೇ ದಿನ. ಈ 2 ದಿವಸದಲ್ಲಿ ಯಾವ್ದಾದ್ರು ಒಂದ್ ದಿನ ಯು ಕ್ಯಾನ್ ಡೂ ಸ್ಕ್ರಿಪ್ಟಿಂಗ್. ಸ್ಕ್ರಿಪ್ಟಿಂಗ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಆವಾಗ್ಲೇ ಹೇಳದ್ನಲ್ಲ, ನಿಮ್ಗೆ ಒಂದು ಕಾರ್ ತಗೋಬೇಕಂದ್ರೆ, ಯು ಶುಡ್ ಓನ್ಲಿ ರೈಟ್ ದಟ್ ಗೋಲ್ ಇನ್ ಅ ಪ್ರೆಸೆಂಟ್ ಟೆನ್ಸ್. ಆಲ್ರೆಡಿ ಆಗಿದೆ ತರಾನೇ ಬರಿಬೇಕು. ಅಂಡ್ ಆಲ್ಸೋ ಹಿಂಗ್ ಬರಿತೀರಾ ಅಂದ್ರೆ, ಡಿಯರ್ ಯೂನಿವರ್ಸ್, ನೀವು ಶುರು ಮಾಡ್ಬೇಕಾಗಿರೋ ಸೆಂಟೆನ್ಸ್ ಬಂದು ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಸತಿ ಥ್ಯಾಂಕ್ ಯು ಹೇಳ್ಬೇಕು. ಬಿಕಾಸ್ 3 is the number of creation ಅಂತ ಹೇಳ್ತಾರೆ. ಸೊ 3 ಟೈಮ್ಸ್ ಇಫ್ ಯು ಸೇ ಥ್ಯಾಂಕ್ ಯು, ಇಟ್ಸ್ ಲೈಕ್ ಮೋರ್ ಇಂಪ್ಯಾಕ್ಟ್‌ಫುಲ್. ಸೊ ಇವಾಗ ಈ ಡ್ರೀಮ್‌ನ ನೀವು ಹೆಂಗ್ ಬರಿತೀರಾ ಅಂದ್ರೆ, ಲೈಕ್ ನೀವು ಯಾವ ಕಲರ್ ಕಾರ್ ತಗೊಬೇಕು, ಎಷ್ಟು ಪ್ರೈಸು, ಯಾವ ಆಪ್ಷನು, ಬೇಸಿಕಾ, ಮಿಡ್ಡಾ ಇಲ್ಲ ಫುಲ್ ಆಪ್ಷನಾ, ಆ್ಯಂಡ್ ಯಾವ ಪ್ಲೇಸಲ್ಲಿ, ಯಾವ ಶೋರೂಮಲ್ಲಿ ತಗೊಬೇಕಂತ ಇದ್ದೀರಾ, ಎಲ್ಲ ಒಂದು ಪಾಯಿಂಟಾಗಿ ಬರ್ಕೊಂಬಿಡಿ. ಓಕೆನಾ? ನಿಮ್ಮ ಡ್ರೀಮ್ ಬುಕ್ಕಲ್ಲಿ. ಸೊ ಪಾಯಿಂಟ್ಸ್ ಇಲ್ಲ ಕೀ ಪಾಯಿಂಟ್ಸ್‌ನ ಬರ್ಕೊಂಡ್ಬಿಟ್ಟು, ಯು ಫ್ರೇಮ್ ಅ ಸೆಂಟೆನ್ಸ್ ಫ್ರಮ್ ದ್ಯಾಟ್. ಫಾರ್ ಎಕ್ಸಾಂಪಲ್, ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ದಟ್ ನಾನು ಬ್ರೀಝಾ ಕಾರ್ ತಗೊಂಡಿದ್ದೀನಿ ಆ್ಯಂಡ್ ಇಟ್ ಈಸ್ ವರ್ತ್ ಆಫ್ 15 ಲ್ಯಾಕ್ ರುಪೀಸ್. ಫುಲ್ ಆಪ್ಷನ್ ಕಾರ್ ತಗೊಂಡಿದ್ದೀನಿ. ಐ ಆಮ್ ಟ್ರೂಲಿ ಗ್ರೇಟ್‌ಫುಲ್. ಇಟ್ ಈಸ್ ಇನ್ ವೈಟ್ ಕಲರ್. ನಾನು ನಮ್ಮ ಮನೆ ಪಕ್ಕದಲ್ಲಿರೋ ಶೋರೂಮ್‌ಗೆ ಹೋಗಿ ನಾನು ಈ ಕಾರ್‌ನ ತಗೊಂಡಿದ್ದು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಪಟ್ರು. ನಾನು ಈ ಕಾರ್ ತಗೊಂತೀನಿ ಅಂತಾನೇ ಅನ್ಕೊಂಡಿದ್ದಿಲ್ಲ. ಆ್ಯಂಡ್ ಫೈನಲಿ ಐ ಮೇಡ್ ಇಟ್. ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಮೋಷನು ಆಗ್ಬೇಕು. ಸೊ ಇವಾಗ ಯಾವ ಕಲರ್ ಪೆನ್ನಲ್ಲಿ ಬರಿಬೇಕು ಅಂತ ನಿಮ್ಗೆ ಡೌಟ್ ಇದ್ರೆ, ಯು ಕ್ಯಾನ್ ಯೂಸ್ ರೆಡ್ ಪೆನ್. ಯಾಕಂದ್ರೆ ರೆಡ್ ಕಲರ್ ಸಿಗ್ನಿಫೈಸ್ ಪವರ್. ಇಟ್ ಈಸ್ ಸ್ಟ್ರಾಂಗ್ ಇಂಪ್ಯಾಕ್ಟ್‌ಫುಲ್ ಕಲರ್. ಸೊ ನೀವು ರೆಡ್ ಕಲರ್ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಯಾವ ಕಲರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಪೆನ್ನು. ನಿಮ್ಮ ಬ್ಲಾಕ್ ಬಿಟ್ಟು ಬೇರೆ ಯಾವ ಕಲರ್ ಬೇಕಾದ್ರೂ ಯೂಸ್ ಮಾಡಿ. ಬಟ್ ನೀವು ಬರಿಯೋದು ಯಾವ ಕಲರಲ್ಲಿ ಬರಿಯೋದು ಇಂಪಾರ್ಟೆಂಟ್ ಅಲ್ಲ. ನೀವು ಯಾವ ಇಮೋಷನ್ ಹಾಕಿ ಬರಿತಾ ಇದ್ದೀರಾ ಅದು ಇಂಪಾರ್ಟೆಂಟ್. ಇಟ್ಸ್ ಆಲ್ ಮ್ಯಾಟರ್ ಆಫ್ ಯೋರ್ ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಎನರ್ಜಿ, ನಿಮ್ದು ಫ್ರೀಕ್ವೆನ್ಸಿ. ಇಟ್ಸ್ ನಾಟ್ ಅಬೌಟ್ ಇವಾಗ ನೀವು ತಪ್ಪಾಗಿ ಬರಿತಾ ಇದ್ದೀರಾ, ಫುಲ್ ಸ್ಟಾಪ್ ಎಲ್ಲಿ ಇಕ್ಬೇಕು, ಕಾಮ ಎಲ್ಲಿ ಹಾಕ್ಬೇಕು, ಗ್ರಾಮೆಟಿಕಲ್ ಮಿಸ್ಟೇಕ್ ಇದೆಯಾ, ಅದೆಲ್ಲ ಏನೂ ಚಿಂತೆ ಮಾಡ್ಕೊಬೇಡಿ. ಜಸ್ಟ್ ನಿಮ್ದು ಪ್ರೆಸೆಂಟ್ ಟೆನ್ಸಲ್ಲಿ ಆಲ್ರೆಡಿ ನೀವು ಆ ಕಾರ್ ತಗೊಂಡಿದ್ದೀರಾ ವಿತ್ ಫುಲ್ ಆಫ್ ಇಮೋಷನ್. ಇವಾಗ ನೀವು ಆ ಕಾರ್ ನಿಜವಾಗ್ಲೂ ಲೈಫಲ್ಲಿ ಆ ಕಾರ್ ನೀವು ತಗೊಂಡ್ಬಿಟ್ಟಿದ್ದಿದ್ರೆ ಯಾವ ಥರ ನಿಮ್ಮ ಇಮೋಷನ್ ಇರ್ತಿತ್ತು? ಲೈಕ್ ತುಂಬ ಖುಷಿಯಾಗಿರ್ತಾ ಇದ್ರಿ. ತುಂಬ ಲೈಕ್ ಒಂದು ಪ್ರೌಡ್ ಮೂಮೆಂಟ್. ಇವಾಗ ನಿಮ್ಗಂತ ಒಂದು ಕಾರ್ ಇದೆ. ಆ ಕಾರಲ್ಲೇ ನೀವು ಎಲ್ಲ ಕಡೆ ಸುತ್ತಾಡ್ಬೋದು. ಆ ಇಮೋಷನ್ ಇದೆಯಲ್ಲ, ಆ ಫೀಲಿಂಗ್ ಇದೆಯಲ್ಲ, ಆ ಫೀಲಿಂಗ್ ನೀವು ಆ ಬುಕ್ಕಲ್ಲಿ ಹಾಕ್ಬೇಕು ಬರಿಯಾಗ. ಸೊ ಯು ನೀಡ್ ಟು ರೈಟ್ ಫುಲ್ ಎ ಟು ಝೆಡ್, ಸ್ಟಾರ್ಟಿಂಗಿಂದ ಎಂಡಿಂಗ್‌ವರೆಗೂ ಫುಲ್ ಎ ಟು ಝೆಡ್ ಥರೋಗೆ ಬರೀರಿ. ಓಕೆನಾ? ಲೈಕ್ ಆಲ್ರೆಡಿ ಆಗಿದೆ ಅಂತಾನೆ ಬರೀರಿ. ಸೊ ಇದು ಯಾವಾಗ ಬರಿಬೇಕಂದ್ರೆ, ಬ್ರಾಹ್ಮಿ ಮುಹೂರ್ತ ಟೈಮಲ್ಲಿ ಬರಿಬೇಕಾಗಿರೋದು. ಏನಕ್ಕೆ ಕೀರ್ತನ ಬ್ರಾಹ್ಮಿ ಮುಹೂರ್ತ ಟೈಮ್? ಬ್ರಾಹ್ಮಿ ಮುಹೂರ್ತ ಟೈಮ್ ಯಾವಾಗ? ಯೋಚನೆ ಮಾಡಿ. ಯೋಚನೆ ಮಾಡ್ತಾ ಇದ್ದೀರಾ? ವಾಟ್ ಈಸ್ ಬ್ರಾಹ್ಮಿ ಮುಹೂರ್ತ ಟೈಮ್? ಇಟ್ಸ್ ಫ್ರಮ್ 3:30 to 5:30. 3:30 to 5:30 is called as ಬ್ರಾಹ್ಮಿ ಮುಹೂರ್ತ ಟೈಮ್. ಆ್ಯಂಡ್ ಆಲ್ಸೋ ಲೈಕ್ ನಿಮ್ಗೆ ಇನ್ನೂ ಡೀಟೇಲಾಗಿ ಬೇಕಂದ್ರೆ, ಬ್ರಾಹ್ಮಿ ಮುಹೂರ್ತ ಟೈಮಲ್ಲಿ ಏನಕ್ಕೆ ಬರಿಬೇಕು, ವಾಟ್ ಈಸ್ ಇಟ್ ವೆರಿ ಸ್ಪೆಷಲ್ ಇನ್ ದಟ್ ಟೈಮ್ ಅಂದರೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಬೇಕಂದರೆ ಬೇರೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಜೊತೆ ನಾನು ಸಿಗ್ನಿಫಿಕೆನ್ಸ್ ಎಲ್ಲ ನಿಮಗೆ ಹೇಳ್ಕೊಡ್ತೀನಿ. ಸೊ ಬ್ರಾಹ್ಮಿ ಮುಹೂರ್ತ ಟೈಮಲ್ಲಿ ನೀವು ಎದ್ದು ಬರಿಬೇಕು. ಅಯ್ಯೋ ಅಷ್ಟು ಬೆಳಿಗ್ಗೆ ಎದ್ದು ಬರಿಬೇಕಾ ಕೀರ್ತನ ಅಂತ ಕೇಳಿದ್ರೆ, ಅಫ್ಕೋರ್ಸ್ ನಿಮ್ಮ ಡ್ರೀಮ್‌ನ ಸಕ್ಸಸ್ ಆಗಬೇಕು, ನಿಮ್ಮ ಡ್ರೀಮು ರಿಯಾಲಿಟಿಗೆ ಬರಬೇಕಂದ್ರೆ ನೀವು ಕಷ್ಟಪಡಬೇಕು. ನೀವು ಕಷ್ಟಪಟ್ಟಿಲ್ಲ ಅಂದರೆ ನಿಮ್ಮ ಅಮ್ಮ ಪಡ್ತಾರಾ? ಇಲ್ಲ ನಿಮ್ಮ ಡ್ಯಾಡಿ ಪಡ್ತಾರಾ ನಿಮಗೋಸ್ಕರ? ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್ ಫಾರ್ ಯುವರ್ ಗೋಲ್ಸ್. ಸೊ ಆ ಟೈಮಿಗೆ ಎದ್ದು, ನೀವೇನು ಸ್ನಾನ ಮಾಡ್ಕೊಂಡು ಬಂದು ಬರಿಬೇಕಂತ ಏನು ಅವಶ್ಯಕತೆ ಇಲ್ಲ. ಆ ಟೈಮಲ್ಲಿ ಎದ್ದು ನಿಮ್ಮ ಡ್ರೀಮ್ ಬುಕ್‌ನ ತಗೊಳ್ಳಿ, ನಿಮ್ಮ ಪೆನ್ ತಗೊಳ್ಳಿ ಆ್ಯಂಡ್ ಆಲ್ರೆಡಿ ಆಗಿದೆ ಥರ ಎಡ್ಡಿಂಗ್ ಬಂದು ಫುಲ್ ಮೂನ್ ಡೇ ರಿಚುವಲ್. ನೀವು ಫುಲ್ ಮೂನ್ ಡೇ ದಿನ ಮಾಡ್ತಾ ಇದ್ದೀರಾ ಅಂದರೆ ಫುಲ್ ಮೂನ್ ಡೇ ರಿಚುವಲ್ ಬರೀರಿ. ನ್ಯೂ ಮೂನ್ ಡೇ ದಿನ ಮಾಡಬೇಕಂದ್ರೆ, ಬರಿತಾ ಇದ್ದೀರಾ ಅಂದರೆ ನ್ಯೂ ಮೂನ್ ಡೇ ರಿಚುವಲ್ ಅಂತ ಬರೆದ್ಬಿಟ್ಟು ಟೈಮಿಂಗ್ ಹಾಕಿ ಡೇಟ್ ಬರೀರಿ ಆ್ಯಂಡ್ ಯು ಸ್ಟಾರ್ಟ್ ರೈಟಿಂಗ್. ಅದರ ಸೆಂಟೆನ್ಸ್ ಶುರು ಆಗಬೇಕಾಗಿರೋದು ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದರಿಂದ ಆಲ್ರೆಡಿ ಆಗಿದೆ ನಿಮ್ಮ ಲೈಫಲ್ಲಿ. ಆ ಡ್ರೀಮು ರಿಯಾಲಿಟಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ನೀವು ಮುಂಚೆನೇ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಇರೋದು.
ಆಲ್ರೆಡಿ ಆಗಿದೆ. ಇವಾಗ ಆಲ್ರೆಡಿ ಒಂದು ವಿಷಯ ಆಗಿದೆ ಅಂದ್ರೆ ಯು ಆರ್ ಥ್ಯಾಂಕಿಂಗ್ ಟು ದಿ ಗಾಡ್. ಯು ಆರ್ ಥ್ಯಾಂಕಿಂಗ್ ಟು ಯುವರ್ ಯೂನಿವರ್ಸ್. ಸೊ ದಟ್ ಈಸ್ ಹೌ ಯು ಆರ್ ರೈಟಿಂಗ್ ಇಟ್ ಇನ್ ದ ಬುಕ್. ಸೊ ಆಲ್ರೆಡಿ ಆಗಿದೆ ಅಲ್ವಾ? ಅದಕ್ಕೆ ನೀವು ಆಲ್ರೆಡಿ ಆಗಿದ್ದಕ್ಕೆ ಒಂದು ಕೃತಜ್ಞತೆ ಕೊಡ್ತಾ ಇದ್ದೀರಾ ಯೂನಿವರ್ಸ್‌ಗೆ. ಸೊ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಂಗೆ ಈ ಥರ ಎಲ್ಲ ಡ್ರೀಮ್ ಫುಲ್‌ಫಿಲ್ ಆಗಿದೆ. ನಾನು ಒಂದು ಕಾರ್ ತಗೊಂಡೆ ಆಂಡ್ ಐ ಆಮ್ ವೆರಿ ಗ್ರೇಟ್‌ಫುಲ್ ಫಾರ್ ದಟ್. ಅಷ್ಟೇ ಗೈಸ್. ನೀವು ಬರೆದ್ಬಿಟ್ಟು ನೀವು ಏನು ಮಾಡಬೇಕು, ಇನ್ನೊಂದು ಸತಿ ಓದಿ. ನೀವೇನು ಬರ್ದಿದ್ದೀರಾ ಆ ಬುಕ್ ತಗೊಂಡು ಓದಿ. ಇಲ್ಲ ಓದಿದ್ಮೇಲೆ ಯು ಕ್ಲೋಸ್ ದಿ ಬುಕ್ ಆ್ಯಂಡ್ ದೆನ್ ಯು ಸ್ಲೀಪ್. ಬೇಕಂದರೆ ನಿಮ್ಮದು ಡೇ ಶುರು ಮಾಡ್ಕೊಬೇಕಂದ್ರೆ ಯು ಕ್ಯಾನ್ ಶುರು ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ನಿದ್ದೆ ಮಾಡ್ತೀರಾ ಅಂದರೆ ಯು ಕ್ಯಾನ್ ಸ್ಲೀಪ್ ಆಫ್ಟರ್ ರೈಟಿಂಗ್. ದಿಸ್ ಈಸ್ ಕಾಲ್ಡ್ ಸ್ಕ್ರಿಪ್ಟಿಂಗ್. ಸ್ಕ್ರಿಪ್ಟಿಂಗ್ ಮೆಥಡ್ ಯು ಶುಡ್ ಡೂ ಇಟ್ ಆನ್ ಫುಲ್ ಮುಂಡೆ ಇಲ್ಲ ನ್ಯೂ ಮುಂಡೆ ದಿನ ಮಾಡ್ಬೋದು. ಇಲ್ಲ 2 ದಿನಾನೂ ಮಾಡ್ತೀನಿ ಕೀರ್ತನ ನಾನು. ಮಂತ್ಲಿ ಫಸ್ಟ್ ನ್ಯೂ ಮೂನ್ ಡೇ ಬರುತ್ತಲ್ಲ ಅದಕ್ಕೂ ಮಾಡ್ತೀನಿ, ಫುಲ್ ಮೂನ್ ಡೇಗೂ ಮಾಡ್ತೀನಿ ಅಂದರೆ ಯು ಕ್ಯಾನ್ ಡೂ ಇಟ್. ಯು ಕ್ಯಾನ್ ರೈಟ್ 2 ಟೈಪ್ ಆಫ್ ಗೋಲ್ಸ್. ಇನ್ ಕೇಸ್ ನಿಮಗೆ ಒಂದು ಕಾರ್ ತಗೊಬೇಕಾಗಿದೆ, ಇನ್ನೊಂದು ಕಡೆ ಒಂದು ಜಾಬ್ ಸಿಗಬೇಕಾಗಿದೆ ಅಂದರೆ ಯು ಕ್ಯಾನ್ ರೈಟ್ ಬೋತ್ ಆಲ್ಸೋ. ಆ್ಯಂಡ್ ಆಲ್ವೇಸ್ ರಿಮೆಂಬರ್, ನಿಮ್ಮ ಗೋಲ್ ಬಂದು ನಿಮ್ಗೆ ಇಷ್ಟ ಆಗಿರೋದು ಮಾತ್ರ ಇರಬೇಕು. ನಾಟ್ ಬಿಕಾಸ್ ನನ್ನ ಫ್ರೆಂಡ್ ಇವಾಗ ಲೂಬಿ ವಿಟಾನ್ ಬ್ಯಾಗ್ ತಗೊಂಡ್ಲು ಅಂತ ನನಗೂ ತಗೊಬೇಕು ಅಂತ ಅವಳು ತಗೊಂಡ್ಲು, ಇವಾಗ ನಾನು ಅದನ್ನ ತಗೊಬೇಕು, ಸರಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದರೆ ಅದಾಗಲ್ಲ. ಬಿಕಾಸ್ ಅವ್ರಿಗೆ ಏನು ಇಷ್ಟ ಬರುತ್ತೋ ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ದಟ್ ಈಸ್ ವೈ ಶಿ ಇಸ್ ಗೆಟಿಂಗ್ ಅಟ್ರಾಕ್ಟೆಡ್ ವಾಟ್ ಎವರ್ ಶಿ ವಾಂಟ್ಸ್. ಇಫ್ ಯು ವಾಂಟ್, ನಿಮಗೆ ಅದು ಇಷ್ಟ ಆಗಬೇಕು, ನಿಮ್ಗೆ ಬೇಕೇ ಅದು, ನಿಮ್ಮ ಮನಸ್ಸೊಳಗಡೆ ಆ ಗಟ್ ಫೀಲಿಂಗ್ ಇರುತ್ತೆ, ಎಸ್ ನಂಗೆ ಇದು ಬೇಕು. ಸೊ ಯೋರ್ ಎನರ್ಜಿ, ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಮೂರೂ ಅಲೈನ್ಡ್ ಆಗಿರಬೇಕು. ದಟ್ ಈಸ್ ವೆನ್ ಯು ಕ್ಯಾನ್ ಮ್ಯಾನಿಫೆಸ್ಟ್. ಇವಾಗ ಒಬ್ಬರು ಮಾಡ್ತಾ ಇದ್ದಾರೆ ಅಂತ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಹೋದರೆ ನಿಮ್ಮ ಲೈಫಲ್ಲಿ ಅದು ಬೇಕಂತ ಅದಾಗಲ್ಲ. ಯು ಶುಡ್ ನೋ ವಾಟ್ ಡ್ರೀಮ್ ಯು ಹ್ಯಾವ್ ಆ್ಯಂಡ್ ಯು ಶುಡ್ ಫಿಗರ್ ಔಟ್. ಇಫ್ ಯು ಡೋಂಟ್ ನೋ ವಾಟ್ ಈಸ್ ಯುವರ್ ಡ್ರೀಮ್, ಜಸ್ಟ್ ಫಿಗರ್ ಇಟ್ ಔಟ್. ನಿಮ್ಗೆ ಏನು ಆಗಬೇಕಂತ ಇಷ್ಟ, ಏನು ತೊಗೊಬೇಕಂತ ಇಷ್ಟ, ಜಸ್ಟ್ ಫಿಗರ್ ಇಟ್ ಔಟ್ ಆ್ಯಂಡ್ ಅದನ್ನ ಮ್ಯಾನಿಫೆಸ್ಟ್ ಮಾಡಿ. ಆವಾಗಲೇ ಅದು ಮ್ಯಾನಿಫೆಸ್ಟ್ ಆಗೋದು. ಒಂದು ಮನೆ ತೊಗೊಬೇಕಂತ ಇರ್ತೀರಾ, ಆದರೆ ಸಮ್ವೇರ್ ಇನ್ಸೈಡ್ ಸಂಕಟ, ಅಯ್ಯೋ ತೊಗೊಂಡ್ರೆ ನಂಗೆ ಲೋನ್ ಕಟ್ಟೋಕ್ಕಾಗತ್ತಾ, ಇಲ್ಲಾಂದರೆ ಆಲ್ರೆಡಿ ನಾವು ಒಂದು ಒಳ್ಳೆ ಮನೇಲೇ ಇದ್ದೀವಿ, ಏನಕ್ಕೆ ಆ ಮನೆ ತೊಗೊಬೇಕು, ಆಗತ್ತಾ, ಅದೊಂದು ನೆಗೆಟಿವ್ ಆಗಿ ಒಂದು ಥಾಟ್ ಬಂದರೆ ದಟ್ ಮೀನ್ಸ್ ಅದು ಆಗೋದೇ ಇಲ್ಲ, ಮ್ಯಾನಿಫೆಸ್ಟ್ ಮಾಡೋಕ್ಕೆ ಆಗಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಸ್ಕ್ರಿಪ್ಟಿಂಗ್. ಸೊ ಈ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಆ್ಯಂಡ್ ನೆನ್ನೆ ಬಂದು ಫುಲ್ ಮುಂಡೆ ಇತ್ತು ಆ್ಯಂಡ್ ಅಗೇನ್ ನೆಕ್ಸ್ಟ್ ಮಂತಲ್ಲಿ ನ್ಯೂ ಮುಂಡೆ ಬರುತ್ತೆ ಆ್ಯಂಡ್ ಯು ಕ್ಯಾನ್ ಡೂ ಇಟ್ ಆನ್ ದ್ಯಾಟ್ ಡೇ. ಇಲ್ಲ ಫುಲ್ ಮುಂಡೆ ಏನೋ ಬರುತ್ತೆ ನೆಕ್ಸ್ಟ್ ತಿಂಗಳು, ಆ ದಿನವೂ ನೀವು ಮಾಡ್ಬೋದು. ಸೊ ಇಫ್ ಯು ಲೈಕ್ ದಿಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ, ಇಲ್ಲ ಐ ವಿಲ್ ರಿಪ್ಲೈ ಬ್ಯಾಕ್. ಓಕೆ, ಥ್ಯಾಂಕ್ ಯು.